ಸರ್ ನಮಸ್ತೆ. ನಮಸ್ತೆ ಸರ್, ಭಾಸ್ಕರ್ ಸಾರು ನಿಮ್ಮ ಈ ಮೈಸೂರಮ್ಮನ ದುಡ್ಡಿಗೆ ಇವತ್ತು ಒಂದು ಕಾಲಕ್ಷೇಪ ಆಗಿರ್ಬೋದು, ಒಂದು ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಒಂದು ಸಹಕಾರ ಮಾಡೋದು, ಫೀಸ್ ಬಗ್ಗೆ ಇರ್ಬೋದು, ಅದಕ್ಕೆ ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಭಾಸ್ಕರ್ ಸರ್ ಬಗ್ಗೆ ಹೇಳೋಕ್ಕೆ ಬಹಳ ಇದೆ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮೂರಿಗೆ, ಮೈಸೂರಮ್ಮನ ದೊಡ್ಡಿ ಗ್ರಾಮಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಸ್ಕಾಲರ್ಶಿಪ್ಪು, ಮನೆ ಇಲ್ದವ್ರ ಮನೆ ಮತ್ತು ದೇವಸ್ಥಾನ ಶೆಡ್ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಸರ್ ನಮ್ಮೂರಿಗೆ. ಅಲ್ಲ, ಉದ್ದೇಶ ಏನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಇದೆ ಸರ್, ಅವರು ಬಡ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್. ಬಡ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಷ್ಟು ಮನೆ ಇರ್ಬೋದು? ಇಲ್ಲಿ ಸುಮಾರು 60 ಮನೆ ಇದೆ ಸರ್. ಇದರಲ್ಲಿ ಬೇರೆ ಎಲ್ಲ ಲಂಬಾಣಿ ಜನಾಂಗದವ್ರು ಇದ್ದಾರೆ. ಲಂಬಾಣಿ ಜನದವ್ರಿಗೆ ಬೇಜಾನು ಸಹಾಯ ಮಾಡ್ತಾ ಇದ್ದಾರೆ ಸರ್. ಅಂದರೆ ಏನು ಲಂಬಾಣಿ ಜನಕ್ಕೆ ಮಾಡಬೇಕು ಅಂತನಾ ಅಥವಾ ಏನು, ಯಾವ ಉದ್ದೇಶ ಸರ್? ಅದು ಉದ್ದೇಶ ಇಲ್ಲ ಸರ್. ಅವ್ರಿಗೆ ಬಡವ್ರ ಮಕ್ಕಳಿಗೆ ಮುಂದೆ ಓದಿ ಮುಂದೆ ಬರಬೇಕು, ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಏನೋ ಅವ್ರಿಗೆ ಏನೋ ದುಡ್ಡತನ ತೋರಿಸಿದ್ದೀರಾ ಅವ್ರಿಗೆ? ಆ ಥರ ಏನೂ ಇಲ್ಲ ಸರ್. ಇಲ್ಲ, ಅವರು ನಮ್ಮನ್ನ ಏನಾನ ಹೊಗಳಿ ಅಂತ ಏನಾನ ಹೇಳ್ಕೊಂಡಿದ್ದಾರಾ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಅವ್ರು ನಮ್ಮ ಸ್ನೇಹಿತರಾಗಿರೋದ್ರಿಂದ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಇದು ಮಾಡಿದ್ದಾರೆ. ಹಿಂದೆ ಯಾವ್ಯಾವ್ರಿಗೆ ಏನೇನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ? ಹಿಂದೆ ಬಡ ಸುಮಾರು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ, ಮತ್ತು ಲ್ಯಾಪ್ಟಾಪ್ಗಳು ಕೊಟ್ಟಿದ್ದಾರೆ, ಮತ್ತು ದೇವಸ್ಥಾನದ ಶೆಡ್ ಕಟ್ಸ್ಕೊಟ್ಟಿದ್ದಾರೆ, ಮತ್ತು ಮನೆ ಇಲ್ದವ್ರಿಗೆ ಸೀಟು ಸಿಮೆಂಟು ಅವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಈಗ ಎಷ್ಟು ಮಕ್ಕಳು ನಿಮ್ಮೂರಲ್ಲಿ ಓದ್ತಾ ಇದ್ದಾರೆ ಸರ್? ಸುಮಾರು ಒಂದು 30ರಿಂದ 40 ಮಕ್ಕಳು ಓದ್ತಾ ಇದ್ದಾರೆ. ಈಗ ಒಬ್ಬೊಬ್ರಿಗೆ ಒಂದು 5-5 ಸಾವಿರ ಅಂದರೂ ಎಷ್ಟು ದುಡ್ಡು ಆಯಿತು? ಲಕ್ಷಾನುಗಟ್ಟಲೆ ದುಡ್ಡು ಆಗುತ್ತಲ್ಲ ಸರ್. ಅದಕ್ಕೆ ಯಾವ ರೀತಿ ಸರ್ ಅವ್ರದ್ದು ಗುಣ ಹೆಲ್ಪ್ ಮಾಡ್ತಾ ಇದ್ದಾರೆ ಬಡವ ಮಕ್ಕಳಿಗೆ. ಇಲ್ಲ, ಮುಂದಿನ ದಿನದಲ್ಲಿ ಏನಾದರೂ ನಿಮ್ಮ ಒಂದು ಊರಿನಲ್ಲಿ ಏನಾದರೂ ಎಲೆಕ್ಷನ್ ಏನಾದರೂ ನಿಂತ್ಕೊಳ್ಳೋ ಫೇಸ್ ಮಾಡ್ತಾರಾ? ಆ ರೀತಿ ಇದ್ದರೆ ಮಾಡೋಣ ಸರ್. ತುಂಬ ನಿಂತ್ಕೊಂಡ್ರೆ ಅಂಥವ್ರಿಗೆ ಹೆಲ್ಪ್ ಮಾಡಿ ಮುಂದೆ ತರೋಕ್ಕೆ ನಮಗೂ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಾಗುತ್ತೆ. ನೀವು ಈಗ ಎಲ್ಲಿ ಯಾವ ಕಾಲೇಜಲ್ಲಿ ಹೋಗ್ತಾ ಇದೆಯಮ್ಮ? ಮತ್ತು ಇವತ್ತು ಭಾಸ್ಕರ್ ಸಾರು ನಿಮ್ಮ ಮನೆ ಹತ್ರನೇ ಬಂದಿದ್ದಾರೆ ನಿಮ್ಮನ್ನು ಹುಡುಕೊಂಡು. ಏನು, ಯಾವ ಉದ್ದೇಶಕ್ಕೆ ಬಂದಿದ್ದಾರಪ್ಪ? ಮತ್ತು ಏನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ? ನಿಮಗೆ ಇವತ್ತು ಏನು ಥರ, ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ? ಅಡ್ಮಿಷನ್ಗೆ ಅಂದರೆ ಸಾಹೇಬ್ರ ಹತ್ರ ತಾವು ನೀವಾಗಲಿ ನಿಮ್ಮ ತಂದೆ ತಾಯಿ ಆಗಲಿ ಯಾರಾದರೂ ಅವ್ರನ್ನ ಕೇಳಿದ್ರಾ? ಅವರೇ ಬಂದು ವಾಲಂಟ್ರಿಯಾಗಿ ನಿಮ್ಮನ್ನು ಹೇಳಿ ಇವತ್ತು ಸಹಕಾರ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ತಮ್ಮ ಹೆಸರು? ಊರ ಹೆಸರು? ನೀವು ಇವತ್ತು ಭಾಸ್ಕರ್ ಸರ್ ನಿಮ್ಮ ಊರಿಗೆ ಬಂದಿದ್ದಾರೆ, ಏನು ಉದ್ದೇಶ, ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಸರ್? ಏನು ಹೇಳ್ತೀರಾ? ನಮಗೊಂದು ಅಭಿಮಾನಗೋಸ್ಕರ ಬಂದಿದ್ದಾರೆ ಸರ್. ಯಾವ ಅಭಿಮಾನ ಸರ್ ಅವ್ರದ್ದು? ಒಂದೇ ನನ್ನ ತಮ್ಮದಿರಿಗೆ ಈ ಊರಿಗಾಗಿ ಒಂದು ಅಭಿಮಾನ ಇಟ್ಕೊಂಡು ಒಂದು ಒಳ್ಳೇದು ಮಾಡಬೇಕು, ಇವ್ರಿಗೆ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಬೇಕು, ಬಡವ್ರ ಬಗ್ಗೆಗೆ ಇದು ಮಾಡಬೇಕು ಅಂತ, ಒಳ್ಳೇದು ಮಾಡಬೇಕು ಅಂತ ಮೇಲೆ ಅವ್ರ ಕೈ ಕೆಳಗೆ ಬಿದ್ದಿರೋ ಮೇಲೆ ತರಬೇಕು ಅಂತ ಬಂದಿದ್ದಾರೆ ಸರ್ ಅವರು. ಅಂದರೆ ಈಗ ಮಕ್ಕಳುಗಳು, ಸ್ಕೂಲ್ ಮಕ್ಕಳಿಗೆ ಏನಾದ್ರು, ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ನೋಡಬೇಕು, ಚೆನ್ನಾಗಿ ಓದಬೇಕು, ಅವ್ರಿಗೆ ಏನೇನು ಕೊಡಬೇಕು, ನಾನು ಇದು ಮಾಡಬೇಕು ಅಂತ ಅವ್ರು ಬರ್ತಾ ಇದ್ದಾರೆ ಇವಾಗ. ಮತ್ತೆ ಬೇರೆ ಇನ್ನೇನು ಕೆಲಸ ಮಾಡಿದ್ದಾರೆ? ಮನೆ ಆಗಲಿ, ಬಡವ್ರ ಬಗ್ಗೆ ಮನೆ ಒಂದು ಏನು ಇಲ್ಲ ಅಂತ ಬಂದವ್ರಿಗೆ ಅವರು ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಸರ್ ಇವಾಗ. ಸರ್ ನಮಸ್ಕಾರ. ಸರ್, ಇವತ್ತು ಮೈಸೂರಮ್ಮನ ದೊಡ್ಡಿಗೆ ಬಂದು ಮಕ್ಕಳಿಗೆ ಒಂದು ಏನು ನಿಮ್ಮ ಕೈಲಾದಂಥ ಒಂದು ಸಹಕಾರ ಮಾಡಬೇಕು ಅಂತ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ಇವತ್ತು ಮೈಸೂರಮ್ಮನ ದೊಡ್ಡಿಯಲ್ಲಿ ಸುಮಾರು ಒಂದು 20-30 ಜನ ಇದ್ದರು. ಸ್ಕಾಲರ್ಶಿಪ್ ಅವರಿಗೆ ಇವ್ರಿಗೆ ಬಸ್ಸು ಇಲ್ಲ, ಬಸ್ಸು ಸಹಕಾರ ಇಲ್ಲ. ಆಮೇಲೆ ಇಲ್ಲಿ ಓದೋ ಮಕ್ಕಳಿಗೆ ಅದನ್ನು ಸಹಕಾರ ಯಾರು ಮಾಡಿಲ್ಲ. ನಾನು ಅವತ್ತು ಒಂದ್ಸತಿ ಫಂಕ್ಷನ್ಗೆ ಬಂದು ಅವತ್ತೊಂದ್ಸತಿ ಊರಿಗೆಲ್ಲ ಹೇಳಿದೆ, ಲೆಟ್ರ್ ಕೊಡ್ರಿ, ಆ ಬಸ್ ಏನಿದ್ರು ನಾನು MP ಸಾಹೇಬ್ರಿಗೆ ಹೇಳ್ಬಿಟ್ಟು ನಮ್ಮ ದೀಪಿಕಾ ಅವ್ರು ಹೇಳಿದ್ದೆ ಮಾಡಿಸ್ಕೊಟ್ಟೆ ಅಂತ ಹೇಳಿದೆ. ಅವ್ರವ್ರ ಲೆಟ್ರ್ ಕೊಡಂತ ಹೇಳಿದೆ, ಇನ್ನೂ ಕೊಟ್ಟಿಲ್ಲ ಅವರು. ಇವತ್ತು ಮಗುಗೆ ಒಂದು ನಮ್ಮ ಶಿವಕುಮಾರ್ ಸಾಹೇಬರು, ರವಿಕುಮಾರ್ ಸರ್ ಮತ್ತು ನಮ್ಮ ನಾಯಕ್ ಸರಲ್ಲಿ ಹೇಳ್ತಿದ್ರು, ಅವರು ಒಂದು ಮಗುಗೆ ತುಂಬ ಅವ್ರಿಗೆ ಅಡ್ಮಿಷನ್ಗೆ ತುಂಬ ಕಷ್ಟ ಇದೆ. ಇಂಥ ಊರಿಗೆ ಇವತ್ತು ಬಡವರು ತುಂಬ ಇದ್ದಾರೆ, ಅಂಥ ಊರಿಗೆ ಹೋಗಿ ಹೆಲ್ಪ್ ಮಾಡಿ ಇವತ್ತು ಒಂದು ಸಹಕಾರ ಮಾಡಿಕೊಡು ಅಂತ ಹೇಳಿದ್ರು. ಇದೇ ರೀತಿಯೆಲ್ಲ ಯಾವತ್ತಿದ್ರೂ ಅಷ್ಟೇ ನನ್ನ ತವರೂರು ಮೈಸೂರಮ್ಮ ದುಡ್ಡು ಅಂದ್ಕೊಂಡು ಇವತ್ತು ನಾನು ಆವತ್ತಿಂದ ಅಷ್ಟೇ ಇವತ್ತು ಗಂಟನ ಆ ಊರಿಗೆ ಎಲ್ಲ ಊರು ನಿಲ್ಲಿಸಿ ಅವ್ರಲ್ಲಿ ಮಾತ್ರ ಸೇವೆ ಮಾಡ್ತಿದ್ದೀನಿ. ಇವತ್ತು ಆ ಮಗುಗೆ ಫೀಸ್ ಕೊಡೋಕ್ಕೆ ಬಂದಿದ್ದೀನಿ. ಇದೇ ರೀತಿ ಮುಂದಿನ ರೀತಿಯಲ್ಲೂ ಮಾಡ್ತೀನಿ. ನಾನು ಎಲೆಕ್ಷನ್ ಗೆದ್ದರೂ ಅಷ್ಟೇ, ಗೆದ್ದಿಲ್ಲ ಅಂದ್ರೆ ಅಷ್ಟೇ. ನಾನು ಎಲೆಕ್ಷನ್ಗೋಸ್ಕರ ಬಂದು ಇದು ಮಾಡಬೇಕಂತಿಲ್ಲ, ಅವ್ರ ಅಭಿಮಾನ ಅದಷ್ಟೇ.
ನಾನು ಇದು ಮಾಡಲ್ಲ, ಅವ್ರು ನೋಡ್ಕೊಂಡು. ಸರ್ ಅವ್ರೇನು ಹೇಳ್ತಾ ಇದ್ದಾರೆ ಈಗ ಅಂದರೆ, ನಮಗೆ ಅವರು ಎಲೆಕ್ಷನ್ಗೆ ಬರದೇ ಇದ್ರೂ ಪರವಾಗಿಲ್ಲ, ನಾವು ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂತಾರೆ. ನಾನು ಹೇಳೋದಿಲ್ಲ, ಅವ್ರು ಏನು ಮಾಡ್ತಾರೋ ಮುಂದಕ್ಕೆ ಅವ್ರು ಇದು ಮಾಡ್ತಾರೋ. ಅವ್ರ ಊರು ಇವಾಗ ಬೇರೆ ಊರು ಸಿಟಿ ಹೆಂಗೈತೆ, ಈ ಊರು ನಾನು ಆ ಥರ ಮಾಡ್ಬೇಕಂತಿದ್ದೀನಿ. ಇವತ್ತಲ್ಲ ನಾನು ಒಂದು 10 ಸತಿ ಇವ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ದೀನಿ ಏನು ಮಾಡ್ಬೇಕಂತ. ಅವ್ರು ಏನು ಹೇಳ್ತಾ ಇಲ್ಲ. ನಾನು 10 ಸತಿ ಹೇಳಿದ್ದೀನಿ ನಿಮ್ಮೂರಿಗೆ ಏನು ಮಾಡಬೇಕು, ಏನು ಸಹಕಾರ ಇಲ್ಲ ಅಂತ ಎಷ್ಟೋ ಸತಿ ಕೇಳಿದ್ದೀನಿ. ಇವಾಗ ಬೇರೆ ಊರಲ್ಲಿ ಹೆಂಗೈತೆ ಸಿಟಿ ಥರ ಮಾಡ್ತೀರಿ, ಬೇರೆ ಊರವ್ರು ಬಂದು ಊರು ನೋಡಬೇಕು, ಆ ಊರು ನೋಡಿ ಇವರು ಬೇರೆ ಊರು ಕೇಳಬೇಕು, ಯಾರಪ್ಪ ನಿಮ್ಮ ಊರು ಹಿಂಗೆ ಮಾಡಿದಾರೆ ಅಂತ. ಆ ಥರ ಮಾದೇಶ್ವರ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಪಂಚಾಯತ್ ದುಡ್ಡು ಆಗಿರ್ಬೋದು, ನನ್ನ ಫಂಡ್ ಬರುತ್ತೆ ಅವೆಲ್ಲ ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ. ಎಷ್ಟು ಜನ ಇಲ್ಲಿ ಹೋದ್ರೆ 200 ಅಲ್ಲ 300 ಜನ ಇರಲಿ, ಎಷ್ಟು ಮಕ್ಕಳನ್ನ ಇರಲಿ, 300 ಅಲ್ಲ 400 500 ಜನ ಇರಲಿ, ನಾನು ದೇವ್ರ ಶಕ್ತಿ ಕೊಟ್ಟಿದ್ರೆ ಈ ಊರಿಗಂತ ನಾನು ಸೇವೆ ಮಾಡೋಕ್ಕೆ ರೆಡಿ ಇದ್ದೀನಿ, ಮಾಡ್ತೀನಿ. ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಒಂದು ಪಣ ತೊಟ್ಟು ನಿಲ್ತಿದ್ದೀರಾ. ಈಗ ಮುಂದಿನ ಮಕ್ಕಳಿಗೆ, ಬೇರೆ ಅಂಥ ಮಕ್ಕಳಿಗೆ ಏನು ಹೇಳ್ತೀರಾ ಸರ್? ಓದೋದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಇವಾಗ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅವ್ರು ನನ್ನ ಕೈಲಾದಷ್ಟು ಎಷ್ಟು ಜನ ಇರಲಿ, ಈ ಊರಲ್ಲಿ ಎಷ್ಟು ಜನ ಇರಲಿ, ಪಕ್ಕದ ಊರಲ್ಲಿ ಎಷ್ಟು ಜನ ಇರಲಿ, ನಾನು ದೇವ್ರ ಎಷ್ಟು ಶಕ್ತಿ ಕೊಟ್ಟಿದ್ದೆ. ಎಷ್ಟು ಊರಲ್ಲೂ, ಎಷ್ಟು 2 ಊರು 3 ಊರು ಐತೆ, ಆ 3 ಊರಲ್ಲೂ ಅಷ್ಟೇ ಎಷ್ಟು ಜನ ಇರಲಿ ಅಷ್ಟು ಜನಕ್ಕೆ ಇವತ್ತೇನಂತ ಮಾತು ಕೊಡ್ತೀನಿ. ಅದೇ ಥರ ಓದಲಿ, ಎಷ್ಟನೇ ಆಗಿರ್ಬೋದು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಮೇಡಮ್, ಭಾಸ್ಕರ್ ಸರ್ ಇವತ್ತು ಮೈಸೂರು ಅಮ್ಮನ ದೊಡ್ಡಿಗೆ ಬಂದಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ, ಏನು ಹೇಳ್ತೀರಾ? ನಮಸ್ತೆ ಸರ್, ನನ್ನ ಹೆಸರು ವಿದ್ಯಾವತಿ ಅಂತ. ನಾನು ಭಾಸ್ಕರ್ ಸರ್ಗೆ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಓದೋ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಕೊರೋನಾ ಟೈಮಲ್ಲಿ ಸುಮಾರು ಎಲ್ಲರಿಗೂ ಅಕ್ಕಿಯಿಂದ ಪ್ರತಿಯೊಂದು ಕಿಟ್, ಆಹಾರದ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಮಾತೇ ಇಲ್ಲ. ದೇವರು ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಎಲ್ರಿಗೂ ಇದೇ ಥರ ಸಹಾಯ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ಮತ್ತೆ ಮುಂದಿನ ದಿನದಲ್ಲಿ ಅವ್ರಿಗೆ ಯಾವ ರೀತಿ ಏನಾದರೂ ಅಧಿಕಾರ ಸಿಗ್ಬೋದಾ, ಏನು ಅಂತೀರಾ? ಸಿಕ್ಕಿದ್ರೆ ತುಂಬ ಒಳ್ಳೆಯದು ಸರ್. ಇವಾಗ 10% ಮಾಡಿದ್ರೆ ಅವಾಗ 100% ಅವ್ರು ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸಿಗಲೇಬೇಕು ಸರ್.